ಆಯವನ್ನು ತ್ಯಜಿಸುವಂತೂ ಮತ್ಯಾವ ಉಪಾಯವಿಲ್ಲ ಪ್ರೇತನೇ. ಆರ್ಯವರ್ಧಕ್ಕೀಗ ಇಂತಹ ಅವಸ್ಥೆ ಉಂಟಾಗಿರುವುದು. ಅಭಿಮಾನ ಸೂರೆಯಿಂದ ಪ್ರಮತ್ತರಾದ ಕ್ಷತ್ರಿಯ ನರನಾಡಿಗಳಿಂದ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಳ್ಳುವುದು. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರುವುದು. ಯುದ್ಧವನ್ನು ನಿಲ್ಲಿಸಲು ನೀವು ಮತ್ತೊಂದು ಸಾರಿ ಪ್ರಯತ್ನಿಸಿ. ಈ ಘೋರ ಹತ್ಯಾಕಾಂಡ ನಿಜವೇ?
ಧೃತರಾಷ್ಟ್ರ. ರುಕ್ಮಿಣಿ, ಈ ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿಗಾಗಿ ಪ್ರಯತ್ನಿಸಿದೆ. ಆದರೆ ಅದಕ್ಕಾಗಿ ನಾನು ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವೀರ ಪರಾಕ್ರಮಶಾಲಿಗಳಾದ ಪಾಂಡವರ ಪತ್ನಿಯಾಗಿದ್ದರೂ ಸಹ ಈ ನನ್ನ ಬೆಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿಸಲಾಗಿದೆ, ಕಾಲಬೇಕಾಗಿದೆ. ಎಲ್ಲಿರುವೆ ತಂದೆ? ಬೇಗ ಬಂದು ನನ್ನನ್ನು ಕಾಪಾಡಲ.
ನನ್ನೊಲಿಸಲು ಈ ಜಗದ ಅತ್ಯಾಧಿಕ ಬಲಶಾಲಿ ಈ ಪ್ರಚಂಡ ಭೀಮನ ಶೌರ್ಯವು ನಿನಗೆ ತಿಳಿಯದೆ? ನಿಮ್ಮಂತಹ ಪತಿಗಳಿದ್ದ ಮೇಲೆ ದುಃಖ ಮೌನ ವ್ಯಸನವಲ್ಲದೆ ಮತ್ತಿನ್ನೇನಿರುವುದು? ದೇವಿ, ನಿಲ್ಲಿಸು ನಿನ್ನ ಬಿರುನುಡಿಗಳನ್ನು. ಹಿಂದೆ ನನಗೆ ಗೊತ್ತಾಗಿದ್ದ 20 ಪರಂಪರೆಯನ್ನು ಬಗೆಹರಿಸಿ ಕಾಪಾಡಿದವರಾರು ಈ ಪ್ರಚಂಡ ಭೀಮನಲ್ಲವೇ? ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ಎದುರು ನುಡಿಯಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನನ್ನನ್ನು ಕೈಯಾಗದ ಹೇಳಿ ಎಂದು ಮಾಡಿದೆಯಾ? ದೇವಿ, ಪಾಂಚಾಲಿ, ಚಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳೇ ಇಂದು ಮುಂದಾಗಬಹುದು. ಹರಿಯುತ್ತಿರುವ ಸಪ್ತಸಾಗರಗಳೇ ಏಕಕಾಲದಲ್ಲಿ ಬತ್ತಿ ಹೋಗಬಹುದು. ಆ ತ್ರಿಮೂರ್ತಿಗಳೇ ಎದುರಾಗಲಿ. ಆ ಕೌರವರ ಶತರುಂಡಗಳನ್ನು ಧರಣಿಗುರುಳಿಸಿ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಂಡು ಬರದಿದ್ದರು ನಾನು ಬಂಡಬಗಾನನ್ನು ಕೊಂದ ಪ್ರಚಂಡ ಭೀಮನೇ ಅಲ್ಲ. ಸ್ವಾಮಿ, ಶಾಂತರಾಗಿರಿ, ಕೋಪಿಸಿಕೊಳ್ಳಬೇಡಿ. ನೀವಲ್ಲವೇ ನಮ್ಮ ಪುರುಷರಿಗೆಲ್ಲ ಶಿಖಾಮಣಿಯು. ದೇವಿ, ನಿಲ್ಲಿಸು ನಿನ್ನಗಳಿಗೆ ಮಾತುಗಳನ್ನು. ನಾನು ಎಂದು ಆ ದುರ್ಮದಾಂತ ದುರ್ಯೋಧನ ರಾಜಕಿರೀಟವನ್ನು ನನ್ನ ಎಡಗಾಲಿನಿಂದ ಒಟ್ಟು 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 ಪುಡಿ ಪುಡಿ ಮಾಡಿ ಆ ದುರ್ಯೋಧನ ತೊಡೆ ಮುರಿದು ಆ ದುರ್ಮದಾಂತ ದುಶ್ಯಾಸನ ನೋಡಲು ಬರೆದು ಬಿಚ್ಚಿದ ಈ ನಿನ್ನ ಮುಡಿಯನ್ನು ಆ ದುಶ್ಯಾಸನ ಬಿಸಿ ರಕ್ತದಿಂದ ನೆನೆಸಿ ನೆನೆಸಿ ಕಟ್ಟಿಸಿರುವ ಒಂದು ನಿನ್ನ ಹೊಳೆಯುವಂತೆ. ಅಲ್ಲಿಯವರೆಗೂ ನಿನ್ನ ಒಳಗೆ ಮಾತುಗಳು ನನ್ನ ಘನವಿಷಯಕ. ಒಂದು ರಾಜ್ಯಸಭೆಯಲ್ಲಿ ಅಗ್ರಜನ ಧರ್ಮಪಾಶಕ್ಕೆ ಬದ್ಧನಾದ ಮುದ್ದು ಮಂತ್ರಮುಗ್ಧನಾದ ಸಿಂಹದಂತೆ ಪಾಂಚಾಲಿ ಕ್ಷಣಕಾಲ ಮೌನ ವಹಿಸಿದ ಮಾತ್ರಕ್ಕೆ ನನ್ನನ್ನು ಕೈಲಾಗದ ಏಡಿ ಎಂದು ಭಾವಿಸಿದೆಯ? ಪಾಂಡವರವನ್ನು ಜಯಿಸಿ ಕಾಲನಿಷ್ಠಕರನ್ನು ಒಪ್ಪಿಸಿ ಅರನನ್ನು ಮೆಚ್ಚಿಸಿ ಪಾಶುಪತಾರ್ಥವನ್ನು ಗೆದ್ದ ಈ ನನ್ನ ಗಾಂಡೀವ ಪರಾಕ್ರಮದಿಂದ ನನ್ನ ನಿಂದನೆಯನ್ನುಡಿ ಕೇಳು. ಮುಂದೆ ನಡೆಯುವ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಈ ನನ್ನ ಗಾಂಡೀವದಿಂದ ತರಂಗ ತರಂಗ ಸಿಡಿಲಿನಂತೆ ಹೊರಹೋಗುವ ದಿವ್ಯ ಅಸ್ತ್ರಗಳಿಂದ ದುರುಳ ಕೌರವರ ಗುಂಡಿಗೆಯನ್ನು ಚೆಲ್ಲಿಬಿಡುವೆನು. ತುಂಬಿದ ರಾಜ್ಯಸಭೆಯಲ್ಲಿ ನಿನ್ನನ್ನು ಅಪಮಾನ ಮಾಡಿದ ಆ ದುರುಳ ಕೌರವರ ಗುಂಡಿಗೆಯನ್ನು ಚೆಲ್ಲಿಬಿಡುವೆನು. ಸಹೋದರ ಭೀಮಾರ್ಜುನರೇ, ಕೌರವರ ಕಪಟ ಜೂಜಿನಿಂದ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡ ನಾವುಗಳು ಷರತ್ತಿನಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ನಿಮ್ಮಗಳ ಸಹಾಯ ಸಹಕಾರದಿಂದಲೂ ಕಳೆದಿದ್ದಾಯಿತು. ಇಂದು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಸಂಧಾನದಲ್ಲೇ ಯುದ್ಧದಿಂದಲೇ ಪಡೆಯಬೇಕೆಂದು ಆ ಕೌರವರು ಹೇಳಿದ ಮೇಲೆ ಯುದ್ಧದ ಮಾತು ನನಗೆ ಒಪ್ಪುವುದಿಲ್ಲ. ಶ್ರೀಕೃಷ್ಣನ ಸಹಾಯದಿಂದ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಸಂಧಾನದಿಂದಲೇ ಪಡೆಯಬೇಕೆಂಬುದು ನನ್ನ ಇಚ್ಛೆ. ಅದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದರೆ. ಅಣ್ಣ ಧರ್ಮರಾಜ, ಅಗ್ರಜನಾಗ್ರಿ ಅಭಿಪ್ರಾಯಕ್ಕೆ ಎದುರು ನುಡಿಯಬಾರದೆಂದು ಭಾವಿಸಿದ್ದಕ್ಕೆ ನನ್ನ ಮನಸ್ಥೈರ್ಯವು ಸತ್ವ ಪರೀಕ್ಷೆಗೆ ಸವಾಲಾಗಿ ನಿಂತಿದೆ. ಸಪ್ತ ದೀಪೋದ್ಗಾರ ಅಪಮಾರ್ಗಗಳೇ ಚಲಿಸಬಹುದು. ಸುರ
ಕ್ಷತ್ರಿಯೋಚಿತ ಧರ್ಮವನ್ನು ನುಂಗಲು ಹೊರಟಿವರಲ್ಲ, ಆ ಕುರುಕುಲವನ್ನು ನಾಶ ಮಾಡದೆ ಬಿಡುವುದಿಲ್ಲ. ಈ ಭರತ ಭೂಮಿಯನ್ನು ಚಿತ್ರವಾಗಿ ಒಡೆಯಲೆಂದು ಹೊರಟಿರಲ್ಲ ಆ ಕುಂದಿ ಕೌರವ, ಅದು ಅಲ್ಲದೆ ನಮ್ಮ ಪಾಂಚಾಲಿಯನ್ನು ತೊಡೆ ತೋರಿಸಿ ಆ ಗುರು ಎಂದರಲ್ಲ, ಅವನ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಇರುವುದು. ಈ ಭರತ ಭೂಮಿಯಲ್ಲಿ ಇಕ್ಕಿದ ಹುಚ್ಚು ಮಾನವನ ದಕ್ಷತೆಯನ್ನು ಕಂಡು ಸುಮ್ಮನಿರಲು ಪಾಂಡವರೇನು ರಣವೀರರನ್ನ ಅವರಂತಹ ಕೋಟ್ಯಾಧೀಶರಾದರೆ ಪಣ ತೊಟ್ಟು ಪ್ರಾಣದಲ್ಲಿ ಸಾಟಿ ಇಲ್ಲದೆ ಆ ದೃಢ ಕೌರವರ ಕುರ್ರಕ್ತವನ್ನು ಅಳಿಸಿ ಬಿಡುತ್ತೇನೆ. ಯುದ್ಧ ಯುದ್ಧ ನಾನದಕ್ಕೆ ಸದಾ ಸಿದ್ಧ. ಹಲೋ, ಸ್ವಲ್ಪ ಒಂದಿಷ್ಟೇಂದ್ರ ಇದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಷ್ಟು ಜನ ಯುಗ ಕಳೆದರೂ ಸಾಧ್ಯವಿಲ್ಲ. ನಮ್ಮ ನಿಮ್ಮೆಲ್ಲರ ಬಯಕೆ ಧರ್ಮಸಮ್ಮತವಾಗಿದ್ದರೆ ಫಲಾಫಲಗಳನ್ನು ಚಿಂತಿಸಬೇಕಾಗಿಲ್ಲ. ನಮಗೆ ಉಳಿದಿರುವುದು ಸಹನೆ, ಶಾಂತಿ. ಶಾಂತಿ 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 ಇನ್ನು ಬಿಟ್ಟಿಲ್ಲವೇ ನಿನ್ನ ಹುಚ್ಚುತನದ ಕ್ರಾಂತಿ? ದರ್ಪದ ಕುಡಿಕಿ ತೆಗೆದು ಮುಷ್ಟಿ ಮಾತ್ರದಿಂದ ಸಂಹರಿಸಬಲ್ಲ, ಈ ಮುಷ್ಟಿ ಮಾತ್ರದಿಂದ ಸಂಹರಿಸಬಹುಬಲ್ಲ ಈ ಪಾಂಡವರು ಆ ದಾಯಾದಿಗಳ ಶತರುಂಡಗಳನ್ನು ಈಡೇರದೆ ಬಿಡುವುದಿಲ್ಲ. ಅಗ್ರಜ, ಪಾಂಡವರ ಮಾನ ಮಣ್ಪಾಲಾಗುವುದಿಲ್ಲ. ಭಯಂಕರವಾದ ಯುದ್ಧ ನಡೆದಂತೆ ಇರಲಿ. ನಾವು ಇಲ್ಲಿಯವರೆಗೂ ನಿಮ್ಮ ಧರ್ಮದ ಕಟ್ಟಿಗೆ ಒಳಪಟ್ಟು ಪಟ್ಟ ಕಷ್ಟವೇ ಸಾಕು. ನಾನು ಮಾತ್ರ ಇನ್ನ ಶಾಂತಿ ಸಹನೆ ತೈಸಲಾಗದು. ಹೀಗೇನು ಮಾಡಲಿ? ನನ್ನ ಸಹೋದರರ ಇಚ್ಛೆಯಂತೆ ನಡೆಯಲಿ ಅಥವಾ ಭರತ ಭೂಮಾ ಅಣ್ಣ, ಧರ್ಮ ತತ್ವನಾದ ನಿನ್ನ ಆಜ್ಞೆಗೆ ವಿರುದ್ಧವಾಗಿ ನುಡಿಯುವುದಿಲ್ಲ. ಆದರೆ ಆ ಕಳಾ ವಿರೋಧಿ ಕೌರವರ ತಲೆಗಳನ್ನು ಛೇದಿಸಬೇಕಿಲ್ಲ. ಸತ್ಯವಾಕ್ಯ ಪರಿಪಾಲನೆಯೇ ಮುಖ್ಯ ಉದ್ದೇಶಗಳು. ಆದ ಅಣ್ಣ ಭೀಮಸೇನನ ಅಭಿಮತವೇ ನನ್ನ ಅಭಿಮತ. ಯುದ್ಧ ನಡೆದೇ ತೀರಬೇಕು. ಈಗೇನು ಮಾಡಲಿ? ನನ್ನ ಸಹೋದರರ ಇಚ್ಛೆಯಂತೆ ನಡೆಯಲಿ ಅಥವಾ ಭರತ ಮಾತೆಯನ್ನು ಯುದ್ಧವೆಂಬ ಇಮ್ಮಾರಿಯ ಬಾಯಿಗೆ ತುತ್ತಾಗಿಸಲಿ? ನನಗೊಂದು ತೋರದಂತಾಗಿದೆಯಲ್ಲ. ಶ್ರೀಕೃಷ್ಣ ಪರಮಾತ್ಮನು ಬರಲಿ. ಬಂದ ನಂತರ ಮುಂದಿನ ವಿಚಾರವನ್ನು ಆಲೋಚಿಸೋಣ. ಅದು ನಮ್ಮ ಮೊರೆಯನ್ನು ಆಲಿಸಿ ಪರಮಾತ್ಮನು ದಯಪಾಲಿಸಿದರು. ಪಾಂಡುಪುತ್ರರಿಗೆ ಮಂಗಳವಾಗಲಿ. ತಂಗಿ ನಿನಗೂ ಮಂಗಳವಾಗಲಿ. ಪರಮಾತ್ಮ, ನಾನು ನಮಸ್ಕರಿಸುವೆನು. ಭೀಮಸೇನ, ನಿನಗೂ ಮಂಗಳವಾಗಲಿ. ದೇವಕಿ ವರನ ನಿಧನ ಪಾವನಯನ ನಮಿತೆ ಮಾನವ. ದೇವಕಿ ವರನ ನಿಧನ
ಕಡೆಗೆ ಪ್ರಸನ್ನರಾದ ಪುರುಷೋತ್ತಮನು ನಮ್ಮ ಮರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಯ ದೇವ. ನೀವು ನಮ್ಮ ಮೇಲಿಟ್ಟುವ ವಾತ್ಸಲ್ಯವು ಅದೃಶ್ಯವಾದುದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟೆಯನ್ನು ಕಳೆದುಕೊಳ್ಳುವಂತ ಪ್ರಯೋಜನವೇನು? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ನನ್ನಿಂದ ಒಂದು ಸಕಲ ಬಂಧು ಬಾಂಧವ ಪ್ರಜಾಕೋಟೆಯನ್ನು ಯುದ್ಧವೆಂಬ ಹಿಮಾಲಯ ಬಾಯಿಗೆ ತುತ್ತಾಗಿಸಲೇ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟುವ ರಕ್ತದ ಕಲೆಯನ್ನು ಅದು ಆವಜಗಳಿಂದ ತೊಳೆದು ಪವಿತ್ರಗೊಳಿಸಲಿ. ಏಳು ಕೃಷ್ಣ ಏಳು. ನೀನು ನಮ್ಮ ಸಂಧಾನಿಯಾಗಿ ದುರ್ಯೋಧನ ಬಳಿಗೆ ತೆರಳಿ ಸಂಧಿಗೆ ಸಮ್ಮತಿಸುವಂತೆ ಮಾಡದೇವ. ಸತ್ಪುರುಷ ಹೃದಯ ಮಂದಿರವು ದುಷ್ಟ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದದ್ದು. ಆದರೆ ಇದಕ್ಕೆ ನಿನ್ನ ಸಹೋದರನ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಕೊಟ್ಟು ಧರ್ಮದ ಕಟ್ಟು ಕಾರಣ ಕೋಟೆ ಅಂತ ಬೆಳೆದು ನಿಂತಿದೆ. ಅದನ್ನು ಛೇದಿಸಿ ಮುಂದುವರೆದರೆ ಭ್ರಾತೃ ಎಂಬ ಪಾಶ ನಮ್ಮನ್ನು ಅಂಧರನ್ನಾಗಿ ಮಾಡಿದೆ. ಚಿಚೆ ಸುಡಬೇಕು ನಮ್ಮ ಈ ಏಡಿ ಜನ್ಮವನ್ನು. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಅರ್ಜುನ? ವಾಸುದೇವ, ಆದಿಯಿಂದಲೂ ಅನಾಚಾರ. ಈ ವರಿಷ್ಠಗಳೇ ನಮ್ಮ ಇಷ್ಟ ದೇವತೆಗಳಾದವು. ಇವುಗಳನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಅಗ್ರಜನೆಂಬ ಅಭಿಮಾನದ ಪಟ್ಟು ನಮ್ಮನ್ನು ಮುನ್ನುಗ್ಗಲು ಬಿಡುತ್ತಿಲ್ಲ. ಇದ್ದಾರಾದ್ರೆ ನಮ್ಮ ಏಳು ಜನ್ಮಕ್ಕೆ. ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದಂತಾದರೆ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗುವರು. ತಂಗಿ ದೃಪದನಂದಿನಿ, ಏಕಮ್ಮ ಸುಮ್ಮನೆ ಕಿನ್ನಲಾಗಿ ನಿಂತಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಅಣ್ಣ, ಮಡದಿಗಾದ ಅಪಮಾನದ ಕಡೆಗೆ ಲೇಷವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗಾಗಿಯೇ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತವೆಂತಲೂ ನ್ಯಾಯಸಮ್ಮತವೆಂತಲೂ ಹೇಗೆ ಹೇಳಲಿ ಜನಾರ್ದನ? ಹೇಗೆ ಹೇಳಲಿ? ಈಗ ಜನಾರ್ದನ
ಜೂಜಿನ ವ್ಯಾಮೋಹವು ತಲೆಗೇರಿ ಕಡೆಗೆ ಕೈ ಹಿಡಿದ ಧರ್ಮ ಪತ್ನಿಯನ್ನೇ ದ್ಯೋತದಲ್ಲಿ ಪಡುವಾಗಿಟ್ಟು ಸೋತ ಧರ್ಮಪ್ರಭು. ಇವರ ಅಭಿಪ್ರಾಯ ಧರ್ಮಸಮ್ಮತ ಹಾಗೂ ನ್ಯಾಯಸಮ್ಮತ. ಇವರು ನನ್ನ ಪತಿ. ಇನ್ನು ಭೀಮಸೇನ ಬಂಡೆ ಅನ್ನವನ್ನು ತಿನ್ನುತ್ತಿದ್ದ ಆ ಭಂಡ ಬಕನನ್ನೇ ಕೊಂದ ಮಹಾನ್ ದೋರ್ದಂಡ. ನಿಮಗೆ ಬೇಕು ಈಗದ ದಂಡ. ಇದನ್ನು ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಇನ್ನು ಅರ್ಜುನ, ಪಾರ್ಥ, ಪಂಗುಡ, ಕಿರೀಟಿ, ಶ್ವೇತವಾಹನ, ಓಹೋ ದಶನಾಮಧಾರಿ ಆ ಪರಶುವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಪರಮ ವೀರ. ನಿಮಗೇಕೆ ಬೇಕು ಈ ಗಾಂಧೀವ? ಇದನ್ನು ಬಿಸಿದು ಕೈಗಳಿಗೆ ಬಳೆಗಳನ್ನು ಕಟ್ಟುಕೊಳ್ಳಿ. ಅಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲ ನನ್ನ ಪಾಲಿನ ಮೃತ್ಯಸ್ಥರು. ಸಾಕು ಮಾಡಿ ಅಣ್ಣ, ನಿಮ್ಮ ಬೆಂಬಲ ಒಂದಿದ್ದರೆ ಸಾಕಣ್ಣ. ನನ್ನ ಪ್ರತಿಜ್ಞೆ ನೆರವೇರಬೇಕಾದರೆ ನಾನೇ ರಣಧರ್ಮಿಯಾಗಿ ರಣರಂಗವನ್ನು ಪ್ರವೇಶಿಸಿ ಅಗ್ನಿಪುತ್ರಿಯಾದ ನಾನು ಪ್ರಾಣತ್ಯಾಗ ಮಾಡಿಕೊಳ್ಳುವುದಲ್ಲ. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು.
ಈಕೆಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿವೆಯ? ಈಕೆ ಅಭಿಪ್ರಾಯ ಬೇರೆ ಆಯಿತಲ್ಲ ಎಂದು ಹೇಳಿದೆನು. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದೇ ಇಲ್ಲ. ಒಟ್ಟಿನಲ್ಲಿ ಸತಿಯ ಅರ್ಥನಾದವನ್ನು ಪಾಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಮುಖ್ಯ ಕರ್ತವ್ಯ. ಏಕೆ ಇನ್ನುಳಿದ 4 ಪತಿಗಳಿದ್ದಾವೆ, ಅವರೇ ಅದನ್ನು ಬಗೆಹರಿಸಲು ಬಿಡು. ಅದಕ್ಕೂ ಈ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ. ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನ ಗುಂಡಿಗೆ ಬಿಸಿರಕ್ತದಿ ಬಡದಿ ಪಾಚಾಲಿಯ ಬಿರುಮುಡಿಯ ಕಟ್ಟುವೆನೆನುತ ಗದಗದ ದಂಡದಿಂದ ಪಾದಕಿ ದುರ್ಯೋಧನನ ಪಡೆಯ ಉಳಿಗುಟ್ಟುವೆನೆನುತ ಗಂಡುಗಲ್ಲಿ ನಂದು ಡಂಬದ ನುಡಿಗಳ ಭಾವ ನುಡಿದು ಮರತೆಯೋ ಮರೆತು ನಿದ್ರೆಯೊಳಿದೆಯೋ ಇಡಿಂಬ ಮನೋಹರ. ಈ ನಿನ್ನ ಕಂಠಗಳು ಬಿರುಡಿ ಕರಳು ಬಿರುನುಡಿಗಳು ಬರೆದಿರುವಲ್ಲವೇ ದೇವಿ? ನಿನ್ನ ಕಣ್ಣೀರಿಗೆ ಬದಲಾಗಿ ಆ ಕೌರವರ ಹೆಂಡತಿಯರ ಕಣ್ಣಲ್ಲಿ ಶತಸಹಸ್ರ ಮುಡಿಯ ಕಂಬನಿಯನ್ನು ಬರಿದಿದ್ದಾರೆ. ಕಾಲನೇ ಕೌರವರ ಬೆಂಬಲಕ್ಕೆ ಕಾಲಕ್ಕೆ ಕೂರಿಸಲು ಸೆಳೆದು ತರುವೆ ದುರ್ಯೋಧನ ದುಶ್ಯಾಸನ ಎಂಬ ದುಷ್ಟ ಕೀಟಗಳು. ಬಗೆದ ದುಶ್ಯಾಸನ ನಡೆದ ದೇವಿ, ಕಟ್ಟುವೆ ನಿನ್ನ ಬಿರುಮುಡಿಯ ಪುಡಿಗುಟ್ಟಿ ಪಾದಕಿ ದುರ್ಯೋಧನ ತೊಡೆ ಕೃಪದ ಸುತ ಕಟ್ಟುವೆ ನಿನ್ನ ಬಿರುನುಡಿಯ ಪಡೆದಿರುವೆತೆಯ ಓ ನರಕಾಸುರ ಮರ್ದನ, ಕೇಳನ್ನ ಅಭಿಪ್ರಾಯ.
ವಾಸುದೇವ ವಾಸುದೇವ, ಈ ಕೃಪದ ಕುಮಾರನಿಗೆ ಕೊಯ್ದಿರುವ ಅಂಧಕಾರವನ್ನು ಕಿತ್ತೊಗೆಯದೆ ನನಗೆಂದಿಗೆ ಶಾಂತಿ ಸಮಾಧಾನವೇ. ಸವ್ಯ ಸಾಚಿ ಕ್ರೋಧಾಗ್ನೆಯಂತೆ ಜಗದಗನೆ ಕಾಲಾಗ್ನೆಯಂತೆ ಆ ಕೌರವರ ವಂಶವನ್ನೇ ಸುಡಲು ಕೆಳಗೆ ನಿಂತಿರುವಾಗ ಆ ಕರ್ಣನ ಶಿರಸ್ಸನ್ನು ಎಂದು ಭೂಮಿಗೆ ಉರುಳಿಸುವನು. ಒಂದೇ ನನ್ನ ಮನಸ್ಸಿಗೆ ಶಾಂತಿ. ಆ ಕೌರವರಿಗೂ ನಮಗೂ ಸಂಧಿಯೇ ಅಸಾಧ್ಯ. ಯುದ್ಧ ಯುದ್ಧ ಎಲ್ಲೇ ತೀರಬೇಕು. ಅರ್ಜುನ, ಧರ್ಮನಂದನ, ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಬಹಿರಂಗದಲ್ಲಿ ಸಂಧಿಗೆ ಸಮ್ಮತಿಸಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ಹತ್ತಿ ದಗದಗನೆ ಉರಿಯುತ್ತಿರುವುದು. ಅದನ್ನು ದಮನ ಮಾಡಿಕೊಳ್ಳುವ ಶಕ್ತಿ ಅವರಿಗಿಲ್ಲದೆ ತವಕ ಪಡುತ್ತಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ವಾಸುದೇವ, ನನ್ನ ಬುದ್ಧಿಗೆ ಮಂಕು ಕವಿದಿರುವುದು. ನನ್ನ ಸಮಸ್ತ ವಿಚಾರವನ್ನು ಅರಿತ ಮಹಾಪ್ರಭು ನೀನು. ದುರ್ಯೋಧನನು ಅರ್ಧ ರಾಜ್ಯವನ್ನು ಕೊಡಲು ನಿರಾಕರಿಸಿದರೆ 5 ಗ್ರಾಮಗಳನ್ನಾದರೂ ಕೊಡುವಂತೆ ಕೇಳು. ನಮಗೆ ಯುದ್ಧವು ಖಂಡಿತ ಬೇಡ ವಾಸುದೇವ. ಧರ್ಮನಂದನ, ನಿನ್ನ ನೆಮ್ಮದಿಗಾದರೂ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರಿಬ್ಬರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದೃಪದನಂದಿನಿಯ ಕಣ್ಣೀರು ಕಾಲವೇ ಬತ್ತಲೇಬೇಕು. ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಸಂಧಿಗಾಗಿಯೇ ನಾಳಿನ ಕುರುಸಭೆ. ನೀವಿನ್ನು ನಡೆಯಿರಿ. ಈ ಕುದುರೆಗಳೇ ಸೇರಿಕೊಂಡು ವಾಸ ಮಾಡುತ್ತಿರುವ ನನಗೆ, ಈ ಪಾವನದಾದ ನನಗೆ ಈಗ ದಿವ್ಯದರ್ಶನವನ್ನು ತೋರಿಸಿದೆ ಪರಮಾತ್ಮ. ಸದಾ ನಿನ್ನ ಧ್ಯಾನ, ನಿನ್ನ ವೈರಾಗ್ಯದಿಂದ ಬಳಲುತ್ತಿರಬೇಕೆ. ನೀನು ಬಂದು ಈ ನನ್ನ ಕಣ್ಣುಗಳ ಅಂಗಳಕ್ಕೆ ನಿನ್ನ ದರ್ಶನವನ್ನು ತೋರಿ ನನ್ನನ್ನು ಕೃತಜ್ಞನಾಗಿ ಮಾಡು ತಂದೆ, ಕೃತಜ್ಞನಾಗಿ ಮಾಡು ಪರಮಾತ್ಮ. ಓಹೋ, ಈ ದಿವಸ ಪಾಂಡವರ ರಾಯಭಾರಿಯಾಗಿ ಈ ಮಾರ್ಗವಾಗಿಯೇ ಬರುತ್ತಿರುವುದಂತೆ ಪರಮಾತ್ಮ. ಆ ಉಗ್ರ ವೈದೂಡಿಗಳಿಂದ ಮೆರೆಯುತ್ತಿರುವ ಆ ದುರ್ಯೋಧನನ ಬಳಿಗೆ ಹೋಗಬೇಕಾದರೆ ಈ ಪಾವನನಾದ ನನಗೆ ನಿನ್ನ ದಿವ್ಯ ದರ್ಶನವನ್ನು ತೋರಿಸೆಯಾ ಪರಮಾತ್ಮ, ತೋರಿಸದೆಯಾ? ನಿನ್ನನ್ನು ನೋಡಿ ಸಂತೋಷ ಪಡುವ ಭಾಗ್ಯವು, ನಿನ್ನನ್ನು ನೋಡಿ ತೃಪ್ತಿಯ ಪಡೆಯುವವರೆಗೂ ಈ ಗೋಮಾತೆಯ ಆಶೀರ್ವಾದದಿಂದಲೇ ನನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳುವೆ ತಂದೆ, ನನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳುವೆ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು.
ಆತ್ಮ ವಿದುರ ವಿದುರ ಹೌದು ಹೌದು ನನ್ನ ಊಹೆ ನಿಜವಾಗಿತ್ತು. ಪರಮಾತ್ಮ, ಕಣ್ಣು ಬಂದಂತೆಯೂ ದಾರಿಗಳಿಗೆ ನಿಂತುಕೊಂಡಂತೆಯೂ ನಿನ್ನ ದರ್ಶನವನ್ನು ಪಡೆದವನು ಈ ಅಲ್ಪ ಸ್ವರೂಪಿಯಾದ ನನಗೆ ದರ್ಶನವನ್ನು ತೋರಿಸಿದೆ ತಂದೆ. ಇರೋ ತಂದೆ ನಿಮಗೆ ಸಾಷ್ಟಾಂಗ ವಿದುರ ನಿನಗೆ ಮಂಗಳವಾಗಲಿ. ಮೇಲೆ ಹೇಳು. ವಿದುರ ಇದು ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ವಿದುರ ನಿನಗೆ ಮಂಗಳವಾಗಲಿ. ಮೇಲೆ ಹೇಳು. ವಿದುರ ನಿನ್ನ ಕೊಂಡಾಟವೂ ಹಾಗಿರಲಿ. ನನಗೆ ಏನಾದರೂ ಆಹಾರವನ್ನು ಪಡೆಯ. ಪರಮಾತ್ಮ, ಕೆಲವಾರು ಕಾಲ ಈ ಕುಟಿಲದಲ್ಲೇ ವಾಸ ಮಾಡಿ ಕಲಿತಿರುವ ಸಕಲ ವೈಭವಗಳನ್ನು ನಿನ್ನ ಹೃದಯದಲ್ಲಿ ಲಗಿಸಿಕೊಂಡು ತನ್ನ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ನಿನಗೆ ನನ್ನಲ್ಲಿ ಕೊಡುವುದಾದರೂ ಏನಿದೆ ಪರಮಾತ್ಮ? ವಿದುರ ಹಲವಾರು ವರ್ಷಗಳಿಂದ ಈ ಪರ್ಣ ಕುಟೀರದಲ್ಲಿ ವಾಸ ಮಾಡಿಕೊಂಡು ನನ್ನ ನಾಮವನ್ನೇ ಸ್ಮರಿಸುತ್ತಾ ಕಾಮ ಕ್ರೋಧಗಳಿಗೆ ಎಡೆಮಾಡಿಕೊಡುವ ಆಹಾರವನ್ನು ತ್ಯಜಿಸಿಕೊಂಡು ಆಹಾರವನ್ನು ಗೋಮಾತೆಯ ಕ್ಷೀರದಿಂದಲೇ ನಿನ್ನ ಉದರ ಪೋಷಣೆಯನ್ನು ಮಾಡಿಕೊಂಡಿರುವ ನಿನ್ನ ಭಕ್ತಿಯನ್ನು ನಾನು ಚೆನ್ನಾಗಿ ಬಲ್ಲೆನು ವಿದುರ. ಅದರಲ್ಲಿ ನನಗೆ ಮಾರ್ಗಾಯಾಸವಾಗಿ ಬಹಳ ಬಳಲಿ ಬಂದಿರುವುದು. ಏನಾದರೂ ಆಹಾರವನ್ನು ಕೊಡಯ್ಯ. ಪರಮಾತ್ಮ ಪರಮಾತ್ಮ ಇದ್ದ ಕ್ಷೀರವನ್ನೆಲ್ಲ ಪರಮಾತ್ಮ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಬೇರೆ ಏನಿಲ್ಲವಲ್ಲ ತಂದೆ. ವಿದುರ ಗೋಮಾತೆಯ ಕ್ಷೀರ ಅದು ನನಗೆ ಬಹಳ ಪ್ರಿಯವಲ್ಲವೇ. ಹೋಗು ಅದನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ ಆಗಬಹುದು ಪರಮಾತ್ಮ. ಏಕೆ ಕಳವಳ ಪಡುತ್ತಿರುವೆ? ಪರಮಾತ್ಮ ಇದ್ದ ಕ್ಷೀರವನ್ನೆಲ್ಲ ನಿನಗೆ ಅರ್ಪಿಸಿ ಪ್ರಸಾದ ರೂಪವಾಗಿ ನಾನೇ ಸೇವಿಸಿಬಿಟ್ಟನಲ್ಲ ಪರಮಾತ್ಮ. ಏನು ನನಗರ್ಪಿಸಿ ಎಲ್ಲವನ್ನು ನೀನೇ ಕುಡಿದು? ಹೌದು ಪರಮಾತ್ಮ. ವಿದುರ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲ. ಹೋಗು ಅದನ್ನೇ ತೆಗೆದುಕೊಂಡು ಬಾ. ನನ್ನನ್ನು ಪರೀಕ್ಷಿಸಿವೆ ಅಥವಾ ಪರಿಹಾಸ ಬಯಸಿರುವ ತಂದೆ? ಎಂತಹ ಸುಳ್ಳುಗಾರನೆಯ ನೀನು? ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದೂ ಹೇಳುತ್ತಿರುವೆ. ಪರಮಾತ್ಮ ಪಾತ್ರೆಯ ತಳಭಾಗದಲ್ಲಿ ಒಂದು ಹನಿ ಕ್ಷೀರದಿಂದ ನಿಮ್ಮ ನೆಲೆಗೂ ನೆನೆಯಲಿಲ್ಲ ಪರಮಾತ್ಮ. ವಿದುರ ಪರಮ
ಕಾಲದಲ್ಲಿ ಬತ್ತಿ ಹೋದರೂ ನಿನ್ನ ಈ ಕ್ಷೀರ ಪಾತ್ರೆಯೂ ಬತ್ತುವುದಿಲ್ಲ. ನೋಡುವುದ್ರ ವಿದುರ, ನೀನು ಕೊಟ್ಟ ಆ ಕ್ಷೀರದಿಂದ ನನ್ನ ಮನಸ್ಸು ತೃಪ್ತಿಯಾಗಿ ಹೇಗೆ ಮಿಕ್ಕ ಹಾಲು ಹೇಗೆ ಒಳೆ ಒಳೆಯಾಗಿ ಹರಿಯುತ್ತಿರುವುದು ನೋಡುವುದ್ರ. ದೇವ, ಕ್ಷೀರಸಾಗರನಾದ ನೀನು ನನಗೆ ದರ್ಶನವಂತೆ ಇದ್ದೇ ಈ ನಿನ್ನ ಮಹಿಮೆಯನ್ನು ಆ ತಾಯಿಯಾದ ಯಶೋಧದಲ್ಲಿ ಒಬ್ಬಳೇ ಅರಿಯಬಲ್ಲರು. ನನ್ನಿಂದ ಸಾಧ್ಯವಿಲ್ಲ ಪ್ರಭು. ನಾನು ಈ ಮಾರ್ಗವಾಗಿ ಪಾಂಡವರ ರಾಯಭಾರಿಯಾಗಿ ದುರ್ಯೋಧನ ಜೊತೆಗೆ ಹೊರಟಿದ್ದೇನೆ. ಪರಮಾತ್ಮ, ನಿನ್ನೆ ಚಕ್ಷುಗಳಂತೆ ನಂಬಿರುವ ಆ ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ಹೊರಟಿರುವುದೇನೋ ನ್ಯಾಯವಾದಂತೆ. ಆದರೆ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಿ ಕೈ ಬಿಡದಂತೆ ಕಾಪಾಡುವ ಬಾರದು ನಿನ್ನದೇ ತಂದೆ, ನಿನ್ನದೇ. ಇದರ ಮೇಲೆ ಪಾಂಡವರನ್ನು ನಾನು ಎಂದಿಗೂ ಕೈ ಬಿಡುವುದಿಲ್ಲ. ಇಂದು ನನ್ನ ಸೋದರತ್ತೆಯಾದ ಕುಂತಿಯೊಡನೆ ಕೆಲವೊಂದು ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ನಾಳೆ ದುರ್ಯೋಧನ ರಾಜ್ಯಸಭೆಗೆ ಬರುವುದು. ನೀನು ಅಲ್ಲಿಗೆ ಬಾ. ಅಲ್ಲಿ ಹಿಂದೆಂದು ನಡೆಯದ ಮಹಾ ವಿಚಿತ್ರವೊಂದು ನಡೆಯುವುದು. ನೀನು ನೋಡುವಂತೆ ಭಾವಿಸುರ. ನಾಳೆ ಬರುವಾಗ ನಿನ್ನ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಭಾವಿಸುರ. ಆಗಬಹುದು ಪರಮಾತ್ಮ. ವಿದುರ, ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಬರಲೇ? ಆಗಬಹುದು. ಆ
ಶಬರಿ, ನಿನ್ನ ಶತ ಸಹೋದರರು ಕೊಂದ ದುರ್ಯೋಧನ ವಂಶವನ್ನು ನಾಶ ಮಾಡುವುದಾಗಿ ಶಪಥ ಕೈದೆಯಲ್ಲವೇ? ಏನಾಯಿತು ಆ ನಿನ್ನ ಶಪಥ? ಏನಾಯಿತು ಆ ನಿನ್ನ ಪ್ರತಿಜ್ಞೆ? ನಿನ್ನ ಅಣ್ಣ ತಮ್ಮಂದಿರ ಆರ್ತನಾದವು ನಿನಗೆ ಕೇಳುವುದಿಲ್ಲವೇ ಶಕುನಿ? ಈಗಲಾದರೂ ಎಚ್ಚೆತ್ತುಕೋ. ಶಕುನಿ, ನೋಡದೆ ನಿಮ್ಮ ಮಗಳ ಸರಸ ಸಲ್ಲದು ದುರಾಂಕಾರನಾದ ದುರಾಭಿಮಾನನಾದ ದುಷ್ಟ ನಿನ್ನಂತೆಯೇ ನಾನು ಏಕಚಕ್ರಾಧಿಪತ್ಯವನ್ನು ಪ್ರಾಪ್ತಿಸಿಕೊಂಡು ಸುಖದ ಸಂಪತ್ತಿಗೆ ಅಲ್ಲಿ ಸಹಾಯವಾಗಿ ಶ್ರೀ ಶ್ರೀ ಸೌಮರ ಮಹಾರಾಜ್ ಬಹುಮರ ಗಿಂತಲೂ ಪ್ರಚಂಡರಂತೆ ಈ ಶಕುನಿಯ ಇತಿಹಾಸವಾದ ಭವಿಷ್ಯವಾದ ಎಂದು ತಿಳಿತು. ಮುಳ್ಳನ್ನು ಮುಳ್ಳಿಂದಲೇ ಮೋಸಗಾರರನ್ನು ಮೋಸದಿಂದಲೇ ಎಂಬ ಹಿರಿಯರ ವಾಕ್ಯವನ್ನು ಇಲ್ಲಿವರೆಗೂ ನೀನು ಹೊಟ್ಟದಾರಿಯಲ್ಲಿ ನಿಲ್ಲುತ್ತಲೇ ಬಂದರು. ಎನ್ನ ನರಗುಳಿದಿರುವ ದಾರಿ ಹಸ್ತನಾವತಿ ಸಿಂಹಾಸನ ರಕ್ತದ ಮಾಡಿನಲ್ಲಿ ರಾಜ್ಯದಲ್ಲಿ ಅಶಾಂತಿಯ ಪಕ್ಷಗಾಳಿ ಇನ್ನೂ ನೀರಿನಿಂದ ಹೊರಬಿದ್ದ ನೀರಿನಂತೆ ರೀತಿ ನಾನು ನಡೆಸದೆ ಹೋದರೆ ಅವರ ರಾಜ ಶಕುನಿಯೇ ಅಲ್ಲ. ಈಗ ನನ್ನ ದೇಹದಲ್ಲಿರುವ ನೋನೆ ನಗದೆ
ತಿಂತಾಗ್ಲಿಂದ ನನ್ನ ಶರೀರವು ಸುಯೋಧನ, ನಿನ್ನ ಕತ್ತಲ ಕಾರಗಾರವನ್ನು ನಾನಿನ್ನು ಮರೆತಿಲ್ಲ, ಮಾರೆಯೂ ಹೊಸಿಗಿಲ್ಲ. ನನ್ನ 100 ಜನ ಸಹೋದರರನ್ನು ಬಂಧನದಲ್ಲಿಟ್ಟು ದಿನಕ್ಕುಂದಿಡಿಯನ್ನ ದಿನಕ್ಕೊಂದೊಳಗೆ ನೀನನ್ನು ದುರ್ಯೋಧನ ದುರ್ಯೋಧನ. ಆ ನನ್ನ ಸಹೋದರರು ಆ ಇಡಿಯೆಲ್ಲವನ್ನು ನನಗೆ ಕೊಟ್ಟು ಸಹಾವೆಲ್ಲರೂ ಉಪವಾಸವನ್ನು ಮಾಡಿ ಒಬ್ಬೊಬ್ಬರಾಗಿ ಸತ್ತರು ದುರ್ಯೋಧನ ಸತ್ತರು. ಆದರೆ ದುರ್ಯೋಧನ ಅವರ ಮೃತದೇಹ ತಿರಸೂಂಜ ದೃಷ್ಟಿಯು ಈಗಲೂ ನನ್ನ ಹೃದಯವನ್ನು ಸಿಡಿಲಿನಂತೆ ರಾಜಸ್ವದಿಂದ ಪುನಃ ಅವರನ್ನು ಜೀವನಗೊಳಿಸಿದೆ. ದುರ್ಯೋಧನ, ನಿನ್ನ 99 ತಮ್ಮಂದಿರನ್ನು ನರಕದಲ್ಲಿ ನಿರಾಂಜನ ತಾಯಿಯ ಕಣ್ಣೀರಿಂದ ಕೊಯ್ದು ಹಿರಿ ರಕ್ತದಿಂದ ಕಳಗಿತನಾಗಿ ನಿನಗಾಗಿ ಒಂದು ನಿಟ್ಟುಸಿರು ನರಕದ ಮಾರ್ಗವನ್ನೇ
ಅವರಿಗೆ ಕಳ್ಕೊಂಡಿ? ಹೇಳು ಮಾವ, ನಾನು ಮಾಡಿದ ಕಾರ್ಯ ಇರ್ತವೆ. ದುರ್ಯೋಧನ, ಈ ದಿನ ಚಿಂತೆಯಕ್ಕೆ ಪುರಾಜ ಜೇತತ ಕೃತವರ್ಮಾದಿಗಳು ಈ ದಿನ ಸೈನ್ಯ ಸಮೇತರಾಗಿ ಹೊರಟು ಸಮಾಚಾರ ತಂದರು. ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು ತನ್ನೆರಡು ತೋಳ್ಬಲಗಳಿಂದ ಈ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲನು. ನಾತಿ ಹಿಂಸೆ ಸಹಿತ ಕಲಹ ಉಚಿತವೇ ಶಕುನಿ. ಆ ದಿನ ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಶ್ರೀಕೃಷ್ಣನು ಅದೆಷ್ಟೋ ವಿಧವಾಗಿ, ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತುಗಳನ್ನೆಲ್ಲ ನಿರಾಕರಿಸಿಬಿಟ್ಟೆನು. ದುರ್ಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮೋಡಿ. ಅವನ ಮಾತು ಒಲಿಗವಲ್ಲ ಸುಯೋಧನ. ನಾಳಿನ ಪ್ರಾಂತ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ ಏನು ಕೃಷ್ಣನ ಹಸ್ತಿನಾವತಿಯಲ್ಲಿ ನದಿ ಸರ್ಕಾರಕ್ಕೆ ಸಿದ್ಧರಾಗು. ಇಲ್ಲ ಅಣ್ಣ, ಇಲ್ಲ. ಸತ್ಕಾರ ಇಲ್ಲ ಅಣ್ಣ, ಇಲ್ಲ. ಸತ್ಕಾರವೂ ಇಲ್ಲ, ಏನೂ ಇಲ್ಲ. ಆ ದರ್ಪಿದ ಗೋಪಾಲಕನು ನಮ್ಮ ರಾಜ್ಯ ಪ್ರಸಾದವನ್ನು ದಾಟಿ ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ಇದರಂತಹ ಭಕ್ತರು ಅದರಿಗೆ ಭಕ್ತಾರಿರುವರು. ಇಂದು ಆ ಭಕ್ತರ ಸರ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ನೀನು ಚಿಂತಿಸಬೇಡ ಸಹೋದರ. ಆ ಕಳ್ಳ ಕೃಷ್ಣನು ನಮ್ಮ ಸಭೆಗೆ ಬರಲಿ. ಅವನನ್ನ ಪ್ರಿಯ ಸಹೋದರನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ಉತ್ಸಾಹವೆನಿಸುವುದು. ಆದರೆ ಈಗೇನು ಮಾಡುವುದು ಮಾವ?
ಕೃಷ್ಣ ಸಂಧಾನಕ್ಕೆ ಸಮ್ಮತಿಸಿದೆ ಅಥವಾ ಬೇಡವೇ? ಸುಯೋಧನ, ಅವ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನು. ಹಾಗಿದ್ದರೆ ಈ ಕೌರವೇಶ್ವರ ಸಾಧುವನ್ನು ದೃಢೀಕರಿಸಿ ಆ ಗುರುಕುಟೋಪಡಿಯಾದ ದಾಗಿನ ಇರಬಹುದು. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ ಭಕ್ತಿ ವೈರ್ಯಾಗಿರ ನೆಪದಿಂದ ವಂಚಿತನಾಗಿ ನೀವು ಅಪಮಾನವನ್ನು ಎಷ್ಟೊತ್ತಿನ ಕೃಷ್ಣನಲ್ಲಿ ಇಷ್ಟೊಂದು ದ್ವೇಷ ಬೇಕೆ ಮಾವ? ಅವನು ಕ್ಷತ್ರಿಯ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲಿದೆ ಅವನ ಭಕ್ತಿ ವೈರಾಗ್ಯ ಪ್ರದರ್ಶನಕ್ಕೆ ಭಗವಂತನನ್ನು ಯಾರು ಪೂಜಿಸುವರು ಅವರನ್ನೇ ಧ್ವಂಸ ಮಾಡುವರು. ಶಿಶುಪಾಲ, ಜರಾಸಂಧ ಎಂತಹ ಮಿತ್ರರಾಗಿದ್ದಾರೆ. ಕಾರಣಗಳಿಂದ ಸಂಹರಿಸಿ ಕಂಸನನ್ನು ಬಂಧಿಸಿ ಬರುಳು ಮುದುಕರಾದ ಉಗ್ರಸೇನೆಯನ್ನು ಹೆಸರಿಗೆ ಸಿಂಹಾಸನವನ್ನು ಕೊಳ್ಳೇರಿಸಿ ಸುರಪಾಲನ್ನು ಸುಮುಖರಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾವು ಇಂಥವರಿಗೆ ಮನ್ನಣೆ ಕೌರವೇಶ್ವರ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದೇಕೆ ಮಾವ? ಆಗ ತಮ್ಮ ಉದ್ದೇಶವನ್ನು ತಿಳಿಸಿಬೋದರ. ಏನದು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ಬಳಿಕ ಬಳಿಕ ಸರಸ ಆಡಬಹುದೆಂದು ಕಿಷ್ಟರಿಗಿಂತ ಇವರ ವ್ಯಕ್ತಿತ್ವವನ್ನು ಸೈನ್ಯವನ್ನು ಹೆಚ್ಚು ಅವಶ್ಯವಾಗಿ ಯದುಪತ್ನಿಗೂ ಯಾವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಧಾಗಿ ನೀನು ಯದುಪತ್ನಿ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದರೆ ನೀನು ಆ ಸಹಾಯವನ್ನು ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು. ಆದರೆ ಅರ್ಜುನನು ಆ ಸಂಕಲ್ಪದಲ್ಲಿ ಕೃಷ್ಣನು ಹೇಳುವಂತಹ ವಂಚಕರಿರಬಹುದು, ಆದರೆ ಅವರ ಮೇಲೆ ದ್ವೇಷದಿಂದ ಪಾಂಡವರನ್ನು ಹಿಂಸಬೇಕಾಗುವುದಲ್ಲವೇ? ಪಾಂಡವರು 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 ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ. ಹೌದು, ಅವರೆಲ್ಲರೂ ಕೃಷ್ಣನ ಆಜ್ಞಾದ. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೆ, ಆದರೆ ನಿನ್ನ ವಿನಾಶಕ್ಕೆ ಇದೇ ಕಾರಣ. ಹೊರಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಅವರ ಹಕ್ಕು ನಷ್ಟವಾಗಿತ್ತು. ಪುನಃ ಅದನ್ನು ಹೊಂದಿಕೊಂಡರು ಕುರುಭೂಮಿಯ ರಾಜಲಕ್ಷ್ಮಿ ಭಿಕ್ಷಕರ ಯಾಚನೆ ಉಚಿತವಲ್ಲ. ಪಾಂಡವರ ರಾಜ್ಯಕ್ಕಾಗಿ ಮನಸ್ಸಿದ್ದರೆ ಅದು ರಣಕ್ಷೇತ್ರದಲ್ಲಿ ಕಳಿಸಲು ವಿಜಯಲಕ್ಷ್ಮಿಯ ಕೊಡಿಯಲು, ವಿಜಯಲಕ್ಷ್ಮಿಯ ಕೈ piಡಿಯಲು ಮೇಲಿನ ಮೇಲೆ ಈ ದೈನವಿದ್ಯೆಯ ಕೈಯ ದೇಶಿ ಸರಿಯಾಗಿ ಹೇಳಿದ ಸೌಭರ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿಬನಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಯತ್ನ ಆಗಲೇಬೇಕು. ಆ ವಿಚಾರದಲ್ಲಿ ನಾನೊಂದು ಸಲಹೆಯನ್ನು ಸುಯೋಧನ. ಏನದು ಮಾವ ನಿನ್ನ ಸಲಹೆ? ಮಾವ ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ ಮಾವ.